ಇವಾಗ ನನಗಿಬ್ಬರು ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳನ್ನ ಸಾಕಬೇಕು, ಒಬ್ಬಳು ಓದಿಸ್ಬೇಕು, ಕಾಲೇಜಿಗೆ ಕಳಿಸ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು. ಆವಾಗ ಹೆಂಗಿತ್ತಂದ್ರೆ ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 4, ಟಾಪ್ 5 ಟನ್ ಬರೋದು. ಟನ್ನಲ್ಲೇ ಹೆಚ್ಚು ಕಡಿಮೆ 7-8 ಸಾಂಗ್ ನಮ್ಮದೇ ಬಂದಿರೋದು ಸರ್. ಇಷ್ಟು ಅಮಾಯಕರು ಎಷ್ಟು ಮುದ್ದಂದ್ರೆ ಸರ್, ಶೂಟಿಂಗ್ ಮಾಡ್ಬೇಕಾದ್ರೆ ಯಾರೋ ಹೆಣ್ಮಕ್ಳು ಬಂದ್ಬಿಟ್ರೆ ಹಾಡೋರು ಕೇಳ್ತಾರಲ್ಲ, ಅವ್ರ ಮನಸ್ಸು ಹರ್ಟ್ ಮಾಡ್ತಾ ಇರಲಿಲ್ಲ. ಮಂಡ್ಯ ಅಂತ ನಾನು ಡೈರೆಕ್ಟರ್ ಓಂ ಪ್ರಕಾಶ್ ಅವರು ಬಂದಿಲ್ಲ ಅಲ್ಲಿಗೆ. ಓಂ ಪ್ರಕಾಶ್ ಅವ್ರು ಬಂದಿಲ್ಲ ಅಲ್ಲಿಗೆ. ಓಂ ಪ್ರಕಾಶ್ ನನಗೆ ಇನ್ಚಾರ್ಜ್ ಕೊಟ್ಬಿಟ್ಟಿದ್ರು. ಕೊಕ್ಕೊ ಕೊಕ್ಕೊ ಕೋಳಿ ಬಂತು ಮಂಡ್ಯದಲ್ಲಿ ಅವಾರ್ಡ್ ಅಜ್ಜಲ್ಲಿ ನಾನು ಮಾಡಿದ್ದು. ಅದೇನು ಮಾಡ್ತೀರಾ, ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಇಲ್ಲ ಸರ್ ಬಂತು ಸುಮಾರು 50 ಲಕ್ಷ, 1 ಕೋಟಿಗೆಲ್ಲ ಮುಗಿಸ್ಕೊಡಿ ಸಿನಿಮಾ ಅಂತ. ಅದು ಹಂಗೆಲ್ಲ ಆಗಲ್ಲ. ಸಿನಿಮಾ ಅಂದರೆ ಮಾಡಿದ್ರೆ ಒಂದು ಕರೆಕ್ಟಾಗಿ ಮಾಡಬೇಕು. ಮೊಸಲೇನೆ ಹಾವನೆ. ದೇವರಂತ ಮನುಷ್ಯ ಪುನೀತ್ ಅವರು ಇವತ್ತು ದೇವರಾಗಿದ್ದಾರೆ ಅಂದರೆ ಅವ್ರು ಎಷ್ಟು ಸಿನಿಮಾ ಹೀರೋ ಮರ್ತ್ಬಿಟ್ಟಾರೆ. ಈಗ ಎಲ್ಲ ಮರ್ತಿ ಅವರು ಸರ್ ಬರೀ ನಮ್ಮ ಸ್ಟೇಟ್ ಅಲ್ಲ. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಕೋಳಿ ಬಂತು ಅಂತ ಅಂತು ಕಾಯುವಷ್ಟು ತಾಳ್ಮೆ ವ್ಯವಧಾನ ಇರಲೇಬೇಕು. ಇವಾಗ ನನಗಿಬ್ಬರು ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳನ್ನ ಸಾಕಬೇಕು, ಒಬ್ಬಳು ಓದಿಸ್ಬೇಕು, ಕಾಲೇಜಿಗೆ ಕಳಿಸ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಫ್ಯಾಮಿಲಿ ಸಾಕಬೇಕು ಅಂದ್ರೆ ಕಷ್ಟ ಇದೆ ಸರ್. ಕಷ್ಟ ಇದೆ ಅಂದಂಗಂತ ನನ್ನ ಕಷ್ಟನ ಯಾರು ಮುಂದೆ ಹೋಗಿ ಇಂಡಸ್ಟ್ರಿ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ಆಯ್ತಾ. ಅದು ನನಗೆ ಕಷ್ಟದಾಗ ಒಬ್ಬರು ಒಪ್ಪಿಸೋರು ಕೇಳ್ತಾರೆ. ನಾನು ಅರ್ಥ ಎಲ್ಲ ವಿಷಯ ನಾನು ಅವ್ರ ಶೇರ್ ಮಾಡ್ಕೊಳ್ಳಲ್ಲ. ಕೆಲವು ಚಿಕ್ಕಪುಟ್ಟ ವಿಷಯ ಶೇರ್ ಮಾಡ್ಕೊತೀನಿ. ಆಮೇಲೆ ಹೇಳ್ತೀನಲ್ಲ, ನಮ್ಮ ತಾಯಿ ವಿಷಯ ಕೂಡ ನಾನು ಶೇರ್ ಮಾಡ್ಕೊಂಡೆ. ಯಾರ ಹತ್ರ ಶೇರ್ ಮಾಡ್ಕೊಂಡ ನಮ್ಮ ತಾಯಿ ವಿಷಯ ಶೇರ್ ಮಾಡಿ ಹಿಂಗೆ ಸರ್ ಅವ್ರಿಗೆ ಸಮಾಧಾನ ಮಾಡ್ತಾರೆ. ಡೋಂಟ್ ವೆರಿ ದೇವರಿದ್ದಲ್ಲಿ ಅವ್ರಿಗೂ ದೇವ್ರ ಮೇಲೆ ನಮಗೆ ಜಾಸ್ತಿ ಇದೆ ಇತ್ತೀಚೆಗೆ. ಬಟ್ ಒಂದೇ ಒಂದು ಬೇಜಾರು ಅಂದ್ರೆ 5 ಸ್ಟಾರ್ ಗಣೇಶ್ ಅಂದಾಗ ನಮಗೆ ನಿಮ್ಮ ಸಿಗ್ನೇಚರ್ ಹಾಡುಗಳು ಯಾವಾಗಲೂ ಕಡಿಮೆ ಬರ್ತಿತ್ತು. 5 ಸ್ಟಾರ್ ಗಣೇಶ್ ಅವರ ಕೊರಿಯೋಗ್ರಫಿ ಇನ್ನೊಂದಷ್ಟು ಹಾಡುಗಳು ಬರ್ಬೋದಿತ್ತೇನೋ, ಈ ಡೈರೆಕ್ಟರ್ ಆಗೋ ಪ್ರೋಸೆಸ್ ಅಲ್ಲಿ ಅದು ಹೋಯ್ತೇನೋ ಅಂತ ಅನ್ಸುತ್ತೆ ಸರ್. ಆವಾಗ ಹೆಂಗಿತ್ತಂದ್ರೆ ಉದಯ ಟಿವಿ ಒಂದೇ ಇದ್ದಿದ್ದು. ಅವಾಗ ಉದಯ ಟಿವಿ ಒಂದೇ. ನೀವು ಯಾವುದೇ ಸಿನಿಮಾ ಮಾಡಿದ್ರೂ ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 4, ಟಾಪ್ 5 ಟನ್ ಬರೋದು. ಟನ್ನಲ್ಲೇ ಹೆಚ್ಚು ಕಡಿಮೆ 7-8 ಸಾಂಗ್ ನಮ್ಮದೇ ಬಂದಿರೋದು. ಚಿತ್ರ ನಮ್ಮದೇ, ಕರಿಯ ನಮ್ಮದೇ, ಅಮ್ಮ ಸೇಲ ನಮ್ಮದೇ, ಫ್ರೆಂಡ್ಸ್ ನಮ್ಮದೇ, ಆ ಥರ ಫುಲ್ ನಮ್ಮದೇ ಬರೋದು. ಅದೊಂದು ಟೈಮ್ ಸರ್, ಅಷ್ಟೇ ಒಂದು ಟೈಮ್. ಅದು ನಮಗೂ ತಿರ್ಗಾ ವಾಪಸ್ ಹೋಗುವಾಗ ಎಷ್ಟೋ ಸಿನಿಮಾ, ಎಷ್ಟೋ ಹೀರೋಗಳಾಗಲಿ, ದೊಡ್ಡ ದೊಡ್ಡ ಸ್ಟಾರ್ಗಳಾಗಲಿ, ಒಂದು 5 ವರ್ಷ 10 ವರ್ಷ ಮನೆಗೆ ತಿರ್ಗಾ ಕಮ್ಬ್ಯಾಕ್ ಆಗಿದೆ. ಆ ಥರ ನಾನೊಬ್ಬ ಟೆಕ್ನಿಷಿಯನ್ ಕಮ್ಬ್ಯಾಕ್ ಆಗಿ ಬರೋಕ್ಕೆ ಇಷ್ಟಪಡ್ತೀನಿ. ಕೊನೆಯ ಹಂತಕ್ಕೆ ಬರೋದಕ್ಕಿಂತ ಮುಂಚೆ ಇನ್ನೊಬ್ರು ವಿಚಾರ ಇಲ್ಲಿ ಕೇಳಿ ನಾನು ಸ್ವಲ್ಪ ಇಷ್ಟಪಡ್ತೀನಿ. ಈ ಮಧ್ಯೆ ದರ್ಶನ್ ಅವ್ರಿಗೂ ಕೂಡ ಹೀರೋ ಆದಾಗ ಫಸ್ಟ್ ಒಂದು ಸಾಂಗ್ ಅನ್ನ ಮಾಡಿದವ್ರು ಸರ್. ದರ್ಶನ್ ಸರ್ ಫಸ್ಟ್ ಪಿಕ್ಚರ್ ನಾನು ಮೆಜೆಸ್ಟಿಕ್. ಗಣೇಶ್ ಸರ್ದು ಅವ್ರದ್ದು ನಾನು ಫಸ್ಟ್ ಸಿನಿಮಾ ಚೆಲ್ಲಾಟ. ಪ್ರೇಮ್ ಸರ್ದು ಹೀರೋ ಅವ್ರದ್ದು ನನ್ನ ಫಸ್ಟ್ ಸಿನಿಮಾ. ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ನಾನು ಫಸ್ಟ್ ಹೀರೋ ಡ್ಯಾನ್ಸ್ ಮಾಡಿ ಕೆಲಸ ಮಾಡಿರೋದು ನನ್ನ ಮೈಲಕ್. ಹೌದು ಕೆಲಸ ಮಾಡಿದ ಏನಂತ ಯಾಕಂದ್ರೆ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಮಾಡಿ ಸರ್ ಅವ್ರ ಜೊತೆ 9 ಸಿನಿಮಾ ಕೆಲಸ ಮಾಡಿದ್ವಿ ಸರ್. ಸರ್ ಇಷ್ಟು ಅಮಾಯಕರು ಎಷ್ಟು ಮುದ್ದಂದ್ರೆ ಸರ್, ಶೂಟಿಂಗ್ ಮಾಡ್ಬೇಕಾದ್ರೆ ಯಾರೋ ಹೆಣ್ಮಕ್ಳು ಬಂದ್ಬಿಟ್ರೆ ಹಾಡೋರು ಕೇಳ್ತಾರಲ್ಲ, ಅವ್ರ ಮನಸ್ಸು ಹರ್ಟ್ ಮಾಡ್ತಾ ಇರಲಿಲ್ಲ. ಸರಿ, ಅವ್ರನ್ನ ಮೆಚ್ಚೋಗೋಸ್ಕರನೋ ಇಲ್ಲ ನನಗೆ ನಾನು ಮೆಚ್ಚೋಗೋಸ್ಕರ ಪ್ರಾಮಿಸ್ ಹೇಳ್ತಾರ. ನಾನು ಯಾರಿಗೂ ಹರ್ಟ್ ಮಾಡ್ತಾ ಇರಲ್ಲ. ಅಮ್ಮ ಒಂದು 10 ನಿಮಿಷ ಬಂದ್ಬಿಡ್ತೀನಿ. ಅವ್ರು ಕಾಯಿಸಿ ಅವ್ರು ಇರಿಸಿ ಇವ್ರು ಟೇಕ್ ಆದ್ಮೇಲೆ ಕೂಡ ಸಿನ್ನ ಹಾಡೋರು ಹೇಳ್ಬಿಡ್ಬರು. ಅವರು ಅಷ್ಟು ಒಳ್ಳೆಯ ಮನುಷ್ಯರು, ಅಷ್ಟು ಒಳ್ಳೆಯ ವ್ಯಕ್ತಿ. ಆಮೇಲೆ ಸಾಂಗ್ಗೆ ಯಾವತ್ತು ಬಂದು ನಿಲ್ಲ ಹೋಗ್ತಾರಲ್ಲ, ನಾನು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡೋದಿಲ್ಲ. ನಾವೇನು ಹೇಳ್ಕೊಡ್ತೀವಿ ಅದನ್ನೇ ಮಾಡೋರು. ಮಂಡ್ಯ ಅಂತ ನಾನು ಡೈರೆಕ್ಟರ್ ಓಂ ಪ್ರಕಾಶ್ ಅವರು ಬಂದಿಲ್ಲ ಅಲ್ಲಿಗೆ. ಓಂ ಪ್ರಕಾಶ್ ಅವ್ರು ಬಂದಿಲ್ಲ ಅಲ್ಲಿಗೆ. ಓಂ ಪ್ರಕಾಶ್ ನನಗೆ ಇನ್ಚಾರ್ಜ್ ಕೊಟ್ಬಿಟ್ಟಿದ್ರು, ನೀವು ಶೂಟಿಂಗ್ ಮುಗಿಸ್ಕೊಬನ್ನಿ ಅಂತ. ರಾಧಿಕಾ ಮೇಡಮು, ರಕ್ಷಿತಾ ಮೇಡಮ್, ದರ್ಶನ್ ಸರ್ 3 ಸಾಂಗ್ ಮಾಡ್ಕೊಬೋದು. ಹೆಂಗೆ ಅಂದರೆ ಏನು ಹೇಳ್ತೆ ಅದು ಮಾಡ್ತಾರೆ, ಅಷ್ಟೇ ಮಾಡಿ ಮುಗಿಸ್ಕೊಬಿಡ್ತಾರೆ. ಅದು 2 ಡೇಸ್ ಸಾಂಗ್ ಮಾಡಿದ್ದು. ನೀವು ಆಕ್ಚುಲಿ ಅವಾರ್ಡ್ ಇಟ್ಟಾಯ್ತು. ಕೊಕ್ಕೊ ಕೊಕ್ಕೊ ಕೋಳಿ ಬಂತು ಮಂಡ್ಯದಲ್ಲಿ ಅವಾರ್ಡ್ ಆಕ್ಚುಲಿ ನಾನು ಮಾಡಿದ್ದು. ಹಾಂ, ತುಂಬ ಒಳ್ಳೆ ಹಾಡೋದು. ಅದೇನು ಮಾಡ್ತೀರಾ, ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಪಾಪನ ಪುಣ್ಯನ ಕರ್ಮನ ಗೊತ್ತಿಲ್ಲ, ಗೊತ್ತಿಲ್ಲ ನಾವು ತಪ್ಪು ಮಾಡ್ತೀವಿ ಆಯಿತಾ. ಅವೆಲ್ಲ ಕಳೆದೋಗ್ಲಿ, ದರ್ಶನ್ ಸರ್ ಬೇಗ ಈಚೆ ಬರಲಿ ಅಂತ ಮನಸ್ಪೂರ್ವಕ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಅವ್ರು ನಂಬ್ಕೊಳ್ಳೋ ತುಂಬ ಜನ ಇದ್ದಾರೆ. ಪ್ರಾಣಿಗಳಿದೆ ಅವ್ರಿಗೋಸ್ಕರ, ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, ಶೂಟಿಂಗ್ಗಳಿದೆ, ಟೆಕ್ನಿಷಿಯನ್ಗಳಿದ್ದಾರೆ, ಅವ್ರಿಗೋಸ್ಕರ ಅಭಿಮಾನಿಗಳಿದ್ದಾರೆ. ದಯವಿಟ್ಟು ಆ ಭಗವಂತ ಪ್ರಾರ್ಥನೆ ಮಾಡ್ತೀನಿ, ಆದಷ್ಟು ಬೇಗ ಬಂದ್ಬಿಡಲಿ ಅವರು ಅಂತ. ಸರ್ ಯಾರಿಗೆ ನೋವಾದ್ರೂ ಯಾರಿಗೂ ಲಾಭ ಇಲ್ಲ ಸರ್. ನೀವು ನನಗೆ ಒಳ್ಳೆ ಫ್ರೆಂಡ್ ಆಗಿ ನಾನು ಕರ್ಸ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ ಆಯಿತಾ. ನಾಳೆ ಈಚೆಯಲ್ಲೇ ಸಿಗ್ತೀರಾ, ಚೆನ್ನಾಗಿದ್ರೆ ಊಟ ಆಯ್ತಾ ತಿಂಡಿ ಆಯ್ತಾ ಮಾತಾಡ್ತೀನಿ ಅಷ್ಟಿಲ್ಲ ಸರ್. ಇವಾಗ ಅವ್ರ ಈಚೆ ಬಂದರೆ ಇಂಡಸ್ಟ್ರಿ ಒಳ್ಳೇದಲ್ಲ ಸರ್. ನಾಳೆ ನಾನು ಡ್ಯಾನ್ಸ್ ಮಾಡಿ ಕೆಲಸ ಮಾಡ್ಬೋದು, ಇಲ್ಲ ಡೈರೆಕ್ಷನ್ ಮಾಡ್ಬೋದು, ಏನು ಬೇಕಂದ್ರೆ ಅಂದರೆ ಅವ್ರು ಬಂದರೆ 100% ಇಂಡಸ್ಟ್ರಿ ಲಾಭ ಇದೆ ಸರ್, 100%. ಆಮೇಲೆ ಫ್ಯಾನ್ಸ್ ಫಾಲೋ ತುಂಬ ಚೆನ್ನಾಗಿದ್ದಾರೆ. ಏನೋ ಕೆಟ್ಟಗಳಿಗೆ ಅಷ್ಟೇ. ಇವಾಗ ಯಾರಿಗೂ ಆಕ್ಸಿಡೆಂಟ್ ಬೇಕು ಅಂತ ಆಗಲ್ಲ. ಇವಾಗ ಇಷ್ಟೊಂದು ಸರಿ ನೀವು ಕರೆಕ್ಟಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದೀರಾ, ಯಾವನೋ ಬಂದು ಕೂತ್ಬಿಡ್ತಾನೆ. ನೀವೇ ನೋಡಿ, ನೆಲಮಂಗಲದಲ್ಲಿ 6 ಜನ ಒಂದೇ ಫ್ಯಾಮಿಲಿ, ಲಾರಿ ಆ ಕಡೆ ಇದೆ, ಈ ಕಡೆ ಬಿಡದೆ, ಪಾಪ ಲಾರಿ ಆ ಕಡೆ ಇದೆ, ಇವ್ರು ಈ ಕಡೆ ಹೋಗ್ತಾಯಿದ್ದಾರೆ, ಆ ಕಡೆದ್ದು ಲಾರಿ ಈ ಕಡೆ ಬಂದು ಬಿದ್ದೋಗ್ಬಿಡ್ತು. ಅದು ಸೆಂಟ್ರಲ್ಲಿ ಇದು ಕೂಡ ಇದೆ, ಅದು ಟೈಮ್ ಅಷ್ಟೇ. ಆಮೇಲೆ ನನ್ನ ಇಷ್ಟೇ ಕೇಳೋದು, ನಾವೆಲ್ಲರೂ
ಯಾರೇನು ಮಾಡಿದ್ರು ಎಲ್ಲರೂ ಒಗ್ಗಟ್ಟಾಗಿರೋದ ಎಲ್ರಿಗೂ ಒಳ್ಳೇದೇ ಮಾಡಿದ್ರೆ ಒಳ್ಳೇದೇ ಬಯಸಿದ. 5 ಸ್ಟಾರ್ ಗಣೇಶ್ ಅವರ ಪ್ಲಾನ್ಸ್ ಈಗ ಪ್ರೆಸೆಂಟ್ ಏನ್ ನಡೀತಾ ಇದೆ? ನೀವು ಇವಾಗ ಮಾತಾಡ್ತಾ ಇರ್ತೀರಿ, ನೀವು 2-3 ಸಿನಿಮಾ ಒಪ್ಕೊಂಡಿದ್ದೀವಿ, ಹೊಸ ಒಂದು 4 ಸಿನಿಮಾ ಒಪ್ಕೊಂಡಿದ್ದೀವಿ. ಮತ್ತೆ choreography. ಹೌದು ಸರ್. ಈಗ ಅದೇ ನಾವು ವಿಜಯರಾಘವೇಂದ್ರ ಶ್ರೀಮತಿ ಸಿಂಧೂರ್ ಅಂತ ನನಗೆ ರಾಘು ಅವ್ರದ್ದು ನನಗೆ ಪಾಪ ಕರೆದು ಕೆಲಸ ಕೊಟ್ಟಿದ್ದು ನಮ್ಮ ಗಂಗು ಅವರು. ಆಮೇಲೆ ಆ ಡೇಟ್ರ್ ಜೊತೆ ಕೂಡ ನಾನು ಕೆಲಸ ಮಾಡಿದ್ದೆ. ಕಲ್ಪನಾ 2 ಕೆಲಸ ಮಾಡಿದ್ದೆ ಆ ಡೇಟ್ರ್ ಜೊತೆ. ಇದಕ್ಕೂ ಅವರೇ ಅದೇ ಡೇಟ್ರ್. ಯಾವುದೊಂದು ಸಿನಿಮಾ ಮುಗಿಸ್ದೆ, 2 ಸಾಂಗ್ ಮುಗಿಸ್ದೆ. ಅದಾದ್ಮೇಲೆ ಉಪ್ಪಿ ಸಾರೆ ನನಗೆ ಈ ಸಿನಿಮಾಲಿ ಸಾಂಗ್ ಮಾಡೋ ಅಂತ ಹೇಳಿದ್ದಾರೆ. ಡೇಟ್ರ್ ನಾಗಣ್ಣ ಹೇಳಿದ್ದಾರೆ. ಅದು ಉಪ್ಪಿ ಸಾರದ ಸಿನಿಮಾ ಮಾಡ್ತಾಯಿದ್ದೀನಿ. ಅದು ಬಿಟ್ಟು ಒಂದು 2 ಸಿನಿಮಾ ಹೊಸಬ್ರದ್ದು ಮಾಡ್ತಾಯಿದ್ದೀನಿ. ಅದೇ ಭಾರ್ಗವ. ಭಾರ್ಗವ ಸಿನಿಮಾ. ಆಮೇಲೆ ರೆಡ್ಡಿ ಅಂತ ನನ್ನ ಇದೇ ಸಿನಿಮಾದೆಲ್ಲ ಅಸೋಸಿಯೇಟ್ ಆಗಿದ್ದರು. ಅವರು ಸಿನಿಮಾ ಡೈರೆಕ್ಷನ್ ಮಾಡ್ತಿದ್ದಾರೆ. ಅವರು ಒಂದು 3-4 ಸಾಂಗ್ ಹೇಳಿದ್ದಾರೆ. ರೆಡ್ಡಿ ಅಂತ ಡೈರೆಕ್ಟ್ರ್ ಅವರು ಹೇಳಿದ್ದಾರೆ. ಅವ್ರ ಜೊತೆ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಅದು ಬಿಟ್ಟು ಹೊಸಬ್ರು ಪಲ್ಲಕ್ಕಿ ಅಂತ, ರಾಧಾಕೃಷ್ಣ ಪಲ್ಲಕ್ಕಿ ಅಂತ ಅವರು ಒಂದು 2 ಸಾಂಗ್ ಹೇಳಿದ್ದಾರೆ. ನಿನ್ನೆ ಕಳಿಸ್ಬಿಟ್ಟಿದ್ದಾರೆ ಸಾಂಗ್ನ. ತಿರ್ಗಾ ನಾನು ಡ್ಯಾನ್ಸ್ ಡೈರೆಕ್ಷನ್ ಶುರು ಮಾಡಿಕೊಂಡು ಅದ್ರ ಜೊತೆಗೆ ನಾನು ಡೈರೆಕ್ಷನ್ ಮಾಡ್ತೀನಿ ಸರ್. ಡೈರೆಕ್ಷನ್ ನನ್ನ ಗುರಿ, ನಾನು ಮಾಡಲೇಬೇಕು ಅಂತ ಪ್ರೂವ್ ಮಾಡ್ತೀನಿ. ಇದು ಮಾತ್ರ ಸತ್ಯ. ಡೈರೆಕ್ಷನ್ 100% ಮಾಡ್ತೀನಿ. ಯಾಕೆ ನನ್ನ ಕತೆ ಮೇಲೆ ನಂಗೆ ನಂಬಿಕೆ ಇದೆ. ಆಮೇಲೆ ನಾನು ಯಾರ ಮೇಲೂ ಈಗ ಸುಮ್ಮನೆ ಈಗ ಸ್ಟಾರ್ಟಿಂಗ್ ಒಂದು 20 ಲಕ್ಷ ಬಿಡಿ, 50 ಲಕ್ಷ ಬಿಡಿ ಸಿನಿಮಾ ಮಾಡೋಣ ಅದೆಲ್ಲ. ನಾನು ಏನಾಗುತ್ತೆ ಅದು ಫಸ್ಟ್ ಹೇಳ್ಬಿಡ್ತೀನಿ. ಇಷ್ಟು ಬಜೆಟ್ ಆಗುತ್ತೆ ಇಲ್ಲ ಸರ್, ಬಂತು ಸುಮಾರು 50 ಲಕ್ಷ 1 ಕೋಟಿಗೆಲ್ಲ ಮುಗಿಸ್ಬಿಡಿ ಸಿನಿಮಾ ಅಂತ. ಅದು ಹಂಗೆಲ್ಲ ಆಗಲ್ಲ. ಸಿನಿಮಾ ಅಂದರೆ ಮಾಡಿದ್ರೆ ಒಂದು ಕರೆಕ್ಟಾಗಿ ಮಾಡಬೇಕು. ಅದು Budget require ಹೌದು. ನಾವು ಟಿ ವಿಲಿ ಬಂದ್ಬಿಡ್ತೀವಿ, ಈಗ ಪೇಪರ್ ಕಾಣಿಸ್ಬಿಡ್ತೀವಿ ಅಂತ ಡೈರೆಕ್ಷನ್ ಹೆಸರು ಹಾಕ್ಸ್ಕೊಂಡ್ಬಿಡ್ತೀವಿ. ಅದಲ್ಲ, ಒಂದು ಸರಿ ಮಾಡ್ದಂದರೆ ಆ ಡೈರೆಕ್ಷನ್ ಹೋಗ್ತಾ ಇರಬೇಕು, ತಿರ್ಗಿ ನೋಡಬಾರ್ದು. ಅದರಿಂದ ನಾನೀಗ ನನ್ನ ಗುರಿ ಡೈರೆಕ್ಷನ್ ಮೇಲೆ ಹೋಗ್ತಿದ್ದೆ. ಥ್ಯಾಂಕ್ ಯು. ನಾನು ಕೊನೆ ಇನ್ನೊಂದು ಹೇಳ್ಬಿಡ್ತೀನಿ, ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಆಮೇಲೆ ಇಲ್ಲಿವರೆಗೂ ನನಗೆ ಯಾರು ಕೆಲಸ ಕೊಟ್ಟಿದ್ದಾರೋ, ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಟೆಕ್ನಿಷಿಯನ್ ಆಗಲಿ, ನನ್ನ ಕೆಲಸ ಮಾಡಬೇಕಾಗಲಿ, ಈ ಕ್ಷಣ ನನ್ನದಿರೋ ತಪ್ಪಾಗಿ ಕ್ಷಮಿಸಿ. ಎಲ್ಲರೂ ಆಸೆ ನನ್ನ ಮೇಲೆ ಇಲ್ಲಿ ಎಲ್ಲರೂ ಆಶೀರ್ವಾದ ನನ್ನ ಮೇಲೆ ಇಲ್ಲಿ ಕೇಳ್ಕೊತೀನಿ. ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ನನಗೆ ಅನ್ನ ಕೊಟ್ಟಿದ್ದಾರೆ, ಎಲ್ಲ ಟೆಕ್ನಿಷಿಯನ್. ಅದು ನಮ್ಮ ಡ್ಯಾನ್ಸರ್ಸ್ಗೆ ಸ್ಪೆಷಲಾಗಿ, ಯಾಕೆಂದರೆ ಅವರಿಲ್ಲ ಅಂದರೆ ನಾನು ಇಲ್ಲ ಇವತ್ತು. ಆಮೇಲೆ ನಮ್ಮ ಗುರುಗಳಿಗೆ, ಪರಮೇಶ್ವರ್ ಮಾಸ್ಟರ್ಗೆ, ನನ್ನ ಕುಟುಂಬದವರಿಗೆ ಎಲ್ರಿಗೂ ಥ್ಯಾಂಕ್ಸ್. ಚಿತ್ರರಂಗದಲ್ಲಿ ಕಾಣಿಸ್ಕೊಳ್ತಾ ಇದೆ ನೀವು. ಅಲ್ಲ, ಈಗೇನು ಬರ್ತಾರೆ, ಬದುಕಬೇಕಲ್ಲ. ನಾವು ಬದುಕಲೇಬೇಕಂದ್ರೆ ನಾವು ಕಾಣಿಸ್ಲೇಬೇಕು. ಅಂದರೆ ನಾನು ಹೇಳ್ತೀನಿ, ಒಳ್ಳೆ ಕೆಲಸ ಖಂಡಿತ ಎಲ್ಲರೂ ಮಾಡಿ, ಅದನ್ನು ನೋಡ್ಕೊಂಡು ಮಾಡಿ. ಅಂದರೆ ಎಲ್ಲರೂ ಬರೋರೆಲ್ಲ ನಿಮ್ಮ ಹತ್ರ ಸತ್ಯ ಹೇಳ್ಕೊಂಡು ಬರ್ತಾರಂತ ಇಲ್ಲ. ಒಳ್ಳೇದು ಹೇಳ್ತಾರೆ, ಕೆಟ್ಟದ್ದು ಹೇಳ್ತಾರೆ, ನೋಡ್ಕೊಂಡು ಮಾಡಿ. ನಿಮ್ಗೊಂದು ಕುಟುಂಬ ಅಂತ ಇರುತ್ತೆ, ನೋಡ್ಕೊಂಡು ಮಾಡಿ ಇಷ್ಟು. ಅದು ನನ್ನ ಒಳ್ಳೆಯವರಾಗಿ, ಅತಿ ಒಳ್ಳೆಯವರಾಗಿ. ಕರೆಕ್ಟ್ ಹೇಳೋದು ಗಾದೆ ಇದೆ, ಒಳ್ಳೆಯವರಾಗಪ್ಪ, ಅತಿ ಒಳ್ಳೆಯವರಾಗಬೇಡಿ ಅಂತ. ಅದು ಒಳ್ಳೆಯವ್ರಿಗೆ ಯಾವತ್ತೂ ಮನಸ್ಸು ಅದು ಆಗಲ್ಲ ಸರ್, ಆಗಲ್ಲ, ಮಾಡಲ್ಲ ಅಂತೇಳ ಮೊನ್ನೆ ಯಾರೋ ಫೋನ್ ಮಾಡಿ ಒಬ್ಬರು, ಸರ್ ನಮ್ಮದೇ ತುಂಬ ಟೈಟ್ ಇರ್ಬೇಕಾರೆ ಫೋನ್ ಮಾಡಿ, ಯಾರಪ್ಪ ಸರ್ ನನಗೆ ಊಟಕ್ಕೆ ಕಾಸಿಲ್ಲ ಮಕ್ಕಳಿಗೆ ಅಂತ. ಒಬ್ಬ ಆರ್ಟಿಸ್ಟು ಅವಾಗೇನಾದ್ರು ಕರ್ಲಿಕ್ಕೆ ಕಿತ್ತೋಗುತ್ತೆ. ಅವಾಗ ಟಕ್ಕಂತ ನನ್ನ ಫೋನ್ ಪೇ ನಂದಿರಲಿಲ್ಲ, ನನ್ನ ಫ್ರೆಂಡಿಗೆ ಹಾಕಿಸ್ತೆ, ಇಮೇಲೆ ಹಾಕೋಬಪ್ಪ ಅವ್ರಿಗೆ. ಆಗಲ್ಲ ಸರ್, ಹೇಳ್ತಾರಲ್ಲ, ಮೊಸಳೆನೇ ಹಾವನೇ. ಅಂದರೆ ನಾವು ಎಷ್ಟೇ ಒಳ್ಳೆಯವನಾಗಿ ಹೋಗ್ಬೋದ್ರೂ ನಮ್ಮ ಒಳ್ಳೆತನ ಬಿಡಲ್ಲ. ನಾವು ಬೇಡ, ನಾನು ಕೆಟ್ಟವನಾಗ್ತೀನಿ, ಈಗ ನಾನು ಯಾರಿಗೂ ಹೆಲ್ಪ್ ಮಾಡಲ್ಲ, ಆಗಲ್ಲ. ಅದಕ್ಕೇನಕ್ಕೆ ಮೊಸಳೆನಕ್ಕೆ ಹೋದರೆ, ಕೆಲವು ಮೊಸಳೆ ಕಣ್ಣೀರು ಬನ್ನಿ ಮತ್ತೆ ಬರ್ತಾರೆ. ಆ ಮೊಸಳೆಗೆ ನೀವು ಎಷ್ಟೇ ನೀವು ಹಾಲು ಹಾಕಿದ್ರು ಕಚ್ಚೆ ಅದು ನೋಡ್ಕೊಂಡು ಒಳ್ಳೆ ಕೆಲಸ ಮಾಡಿ. ಅಂದರೆ ನಿಮಗೆ ಗೊತ್ತು, ದೇವರಂಥ ಮನುಷ್ಯ ಪುನೀತ್ ಅವರು ಇವತ್ತು ದೇವರಾಗಿದ್ದಾರೆ ಅಂದರೆ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳಿಂದಾನೆ. ಅವ್ರು ಎಷ್ಟು ಸಿನಿಮಾ ಇರೋ ಮರ್ತ್ಬಿಟ್ಟಾರೆ. ಈಗ ಎಲ್ಲ ಮರ್ತಿ ಅವರು ಸರ್ ಬರೀ ನಮ್ಮ ಸ್ಟೇಟ್ ಅಲ್ಲ, ಇದು ಇಂಡಿಯಾ ಫುಲ್ ಮಾತಾಡುತ್ತೆ, ಆಂಧ್ರಲ್ಲಿ ಮಾತಾಡ್ತಾರೆ, ತಮಿಳ್ನಾಡಲ್ಲಿ ಮಾತಾಡ್ತಾರೆ. ಆಮೇಲೆ ಆಂಧ್ರಲ್ಲಿ ಒಬ್ಬ ಅವ್ರು ಸೇರಿಕೊಂಡು ಈಗೂ ಡೈಲಿ ಅನ್ನದಾನ ಮಾಡ್ತಾನೆ. ಅಂದರೆ ನೀವು ಮಾಡೋ ಒಳ್ಳೆ ಕೆಲಸ ಆಸ್ಪತ್ರೆ ಆಗಿರುತ್ತಲ್ಲ ಅಷ್ಟೇ. ನಿಮಗೂ ನನ್ನ ಹಾರ್ಟ್ ಫುಡಾಗಿ ನಿಮ್ದು ನನ್ನ ಫಸ್ಟ್ ಎಂಟ್ರಿ ಅಂತೀರಾ, ಮನಸ್ಪರಾಗಿ ಹೇಳ್ತೀನಿ, ನಿಮ್ಗೆ ಒಳ್ಳೇದಾಗಿ. ನನ್ನ ಹಳೆ ಮಿತ್ರರು, ನೀವು ಹಳೆ ಸ್ನೇಹಿತರು. ನನಗೆ ಪತ್ರಕರ್ತರಲ್ಲಿ ತುಂಬ ಕ್ಲೋಸ್ ತುಂಬ ಜನ ಇದ್ದಾರೆ, ಅದರಲ್ಲಿ ಈಗ ನೀವು ಒಬ್ಬರು. ಥ್ಯಾಂಕ್ ಯು ಗಣೇಶ್ ಅವರೇ, ಒಳ್ಳೇದಾಗಲಿ. ನೀವು 5 ಸ್ಟಾರ್ ಗಣೇಶ್ ಅಂತ ನಿಮ್ಮ ಹೆಸರು. ಎಲ್ಲರೂ ಕೊರಿಯೋಗ್ರಫಿ ಮಾಡ್ತಾರೆ, ಬಟ್ ನೀವು ಮಾಡಿರೋ ಹಾಡುಗಳನ್ನು ಈಸಿಯಾಗಿ ಗುರುತಿಸ್ಬೋದು, ಯಾಕಂದ್ರೆ ಅದೊಂದು ಸಿಗ್ನೇಚರ್ ಇರುತ್ತೆ. ನಿರ್ದೇಶಕರಾಗಿ ಆ ಹಂತದಲ್ಲಿ ಕೊರಿಯೋಗ್ರಫಿನೂ ಮಾಡ್ತಾ ಇದ್ದೀವಿ. ಎಲ್ಲ ಖಂಡಿತ ಥ್ಯಾಂಕ್ಸ್ ನನಗೆ ಹೇಳಿದ್ದಕ್ಕೆ. ಯಾಕೆಂದರೆ ಜೀವನಕ್ಕೆ ನಾನು ಎಲ್ಲಿ ಬೆಳೆದು ಬಂದು ಅದನ್ನು ಮರೆಯೋಕ್ಕಾಗಲ್ಲ. ನಾನು ಬಂದಿದ್ದೆ ಡ್ಯಾನ್ಸರ್, ನಾನು ಯಾವುದೇ ಕಾರಣಕ್ಕೂ ನಾನು ಕೊರಿಯೋಗ್ರಫಿ ಬಿಡಲ್ಲ. ಈ ದೇಹದಲ್ಲಿ ಉಸಿರಿರೋ ತಕ್ಕ, ಶಕ್ತಿ ಇರೋ ತಕ್ಕ ನಾನು ಡ್ಯಾನ್ಸ್ ಮಾಸ್ಟರ್ ಕೆಲಸ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಡೈರೆಕ್ಷನ್ ಪ್ರಯತ್ನ ಪಡ್ತಾ ಇದ್ದೀನಿ. ದೇವ್ರು ಯಾವಾಗ ತತ್ವಸಂದ್ರು, ಅದಕ್ಕೆ ನೀವು ಎಲ್ಲರೂ ಸೇರಿ ನನಗೆ ಆಶೀರ್ವಾದ ಮಾಡಿ ಡೈರೆಕ್ಷನ್ ಮಾಡಬೇಕು, ಅದೊಂದು ಆಸೆ ಇದೆ. ಅಲ್ಲ, ನಿಮಗೂ ಥ್ಯಾಂಕ್ಸ್. ಯಾಕಂದರೆ ನೀವು ಈ 2020 ನಿಮಗೂ ಒಳ್ಳೇದಾಗಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ಒಳ್ಳೇದಾಗಲಿ. ಕನ್ನಡ ಸಿನಿಮಾ ಎಲ್ಲರೂ ನೋಡಿ, ಕನ್ನಡ ಹೆಸರನ್ನ ಉಳಿಸಿ ಬೆಳೆಸಿ. ಹಂಗಂತ ಬೇರೆ ಬಸ್ಸಿ ನೋಡ್ಬೇಕಂದ್ರೆ ಅದನ್ನು ನೋಡಿ, ಅದ್ರ ಜಾಸ್ತಿ ನಮ್ಮ ಸಿನಿಮಾಗಳು ನೋಡಿ ಅಂತ. ಯಾಕೆಂದರೆ ನಾವು ಎಷ್ಟೇ ಕಷ್ಟಪಟ್ರು ಅಭಿಮಾನಿಗಳು, ಅಂದರೆ ಅಭಿಮಾನ ದೇವರುಗಳು, ಅವ್ರು ಬಂದು ಸಿನಿಮಾ ನೋಡಿದ್ರೇ ಆ ನಿರ್ಮಾಪಕರಿಗೂ 4 ಕಾಸು ದುಡ್ಡು ಬರೋದು, ಅಲ್ಲಿ ಆಕ್ಟ್ ಮಾಡಿರ್ತಾರಲ್ಲ ಅವ್ರಿಗೂ ಹೆಸರು ಬರೋದು, ನಾವು ಟೆಕ್ನಿಷಿಯನ್ಗೆ ಹೆಸರು ಬರೋದು. 100% ಸರ್. ಕೊನೆ 2 ಮಾತು. ಈಗ ನನ್ನ ಪಾಲಕ್ ದೇವ್ರು ಯಾರಪ್ಪ, ಯಾರು ದೇವ್ರು ಅಂದರೆ
ಯಾರು ನಾನು ಸಿನಿಮಾ ಡೈರೆಕ್ಷನ್ಗೆ ನಿರ್ಮಾಪಕರು ಬರ್ತಾರೋ ಅವ್ರು ನನ್ನಪ್ಪ ನಿಜವಾದ ದೇವರು. ಯಾಕೆಂದರೆ ಪುನರ್ಜನ್ಮ ಕೊಟ್ಟ ನನಗೆ ಸತ್ಯವಾದ. ಯಾಕೆಂದರೆ ನಾನು ಸುಮಾರು 10 ವರ್ಷದಿಂದ ನಾನು ಡೈರೆಕ್ಷನ್ ಮಾಡೋಕ್ಕೆ ಓಡ್ತಾ ಇರೋದು. ಅದು ಕೈದೆ ಇಲ್ಲ ತಾನೆ, ಇಲ್ಲಿಗೆ ಬರುತ್ತೆ, ಇಲ್ಲಿ ಮಿಸ್ ಆಗುತ್ತೆ, ಇಲ್ಲಿಗೆ ಬರುತ್ತೆ ಮಿಸ್ ಆಗುತ್ತೆ. ಈ ಸರಿ ಮಿಸ್ ಆಗ್ದಿರ ಆ ಪುಣ್ಯಾತ್ಮ ಆ ದೇವರು ನನ್ನ ಪಾಲಿಗೆ ಬಂದುಬಿಡಲಿ, ನನಗೆ ಪುನರ್ಜನ್ಮ ಕೊಡಲಿ ಆ ನಿರ್ಮಾಪನಿಗೆ ಕೇಳ್ಕೊತೀನಿ. ನನ್ನ ಹತ್ರ ನಿಜ ಒಂದು ಒಳ್ಳೆ 2-3 ಒಳ್ಳೆ ಕಥೆ ಇದೆ, ಕೇಳಿದ್ರೆ ಅವ್ರು ಇಷ್ಟಪಡ್ತಾರೆ. ಅಂದರೆ ಹೇಳಿದ್ರೆ ಇಬ್ಬರು ಸಾಹಸದವ್ರು ಹಂಗೆ ಹೇಳಿದ್ದಾರೆ, ನಿಮ್ಗೆ 2020 100% ಒಳ್ಳೇದಾಗುತ್ತೆ ಅಂತ. ಅದೇ ನನಗೂ ಒಳ್ಳೇದಾಗಲಿ, ಬರೋ ನಿರ್ಮಾಪಕರು ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.